ಮೂರನೇ ಹಂತಕ್ಕೆ ಬರೋವರೆಗೂ ಎಲ್ಲರೂ ಬರ್ತಾರಾ? ಅಂದರೆ 12 ವರ್ಷ ಆಗ್ತಾ ಇದೆ, ಡಿಸ್ಕಂಟಿನ್ಯೂ ಆಗೋ ಸಮಸ್ಯೆಗಳು ಬಹಳ ಇರುತ್ತೆ ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಅಂತಂದರೆ. ನಿಮ್ಮ ಕನ್ನಡ ಶಾಲೆಯಲ್ಲಿ ಹೇಗಿದೆ? ಇಲ್ಲ, ಬರ್ತಾರೆ. ಯಾಕೆಂದರೆ ಒಂದು ಸತಿ ಮಿನಿಮಮ್ 3 ವರ್ಷ ಅವ್ರು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಓಕೆ. ನಾವು ನೋಡಿರೋ ಪ್ರಕಾರ, ನಮ್ಮಲ್ಲಿರೋ ಡೇಟಾ ಪ್ರಕಾರ 3 ವರ್ಷ ತನಕ ಬರ್ತಾರೆ. ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬಂದ ತಕ್ಷಣ ಕಾನ್ಫಿಡೆನ್ಸ್ ಬಂದಮೇಲೆ ಆಯ್ತು ಬಿಡು ಅಂತ ಬಿಟ್ಬಿಡ್ತಾರೆ. ಮತ್ತವ್ರು ವಾಪಸ್ ಬರೋದು ಯಾವಾಗ ಅಂದರೆ CET ಎಕ್ಸಾಮ್ ಬಂತು ಅಂತ. ಅವಾಗ ನಾವೇನು ಮಾಡ್ತೀವಿ, ನಿಮಗೆ ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ ಅಂಥೇಳಿ 1 ತಿಂಗಳದ್ದು ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿ CETಗೆ ಹೋಗೋ ಮಕ್ಕಳಿಗೆ ಮತ್ತೆ ಸಪ್ರೇಟಾಗಿ ನಾವು ಟೀಚ್ ಮಾಡ್ತೀವಿ. CETನಲ್ಲಿ ಬಂದು ಇಲ್ಲಿಗಿಂತ ಚೆನ್ನಾಗಿ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೊಳ್ಳೆ ಪ್ರೊಫೆಷ್ನಲ್ ಇದಕ್ಕೆ ಸೇರ್ತಾ ಇದ್ದಾರೆ ಕೋರ್ಸ್ಗಳಿಗೆ. ಅದೊಂದು ಹೆಮ್ಮೆ ನಮಗೆ. ಕನ್ನಡ ಕಲಿಕೆ ಅಲ್ಲ, ಸಂಸ್ಕೃತಿಯ ಕಲಿಕೆ ಕೂಡ ಆಗತ್ತೆ. ಖಂಡಿತ ಸಂಸ್ಕಾರ, ಸಂಸ್ಕೃತಿ ಎಲ್ಲದನ್ನೂ ಕಲಿಸ್ಕೊಡುವಂಥದ್ದು ಕನ್ನಡ ಪಾಠಶಾಲೆ. ದೂರದ ದುಬೈನಲ್ಲಿ ಕೂತು ಕನ್ನಡ ಪಾಠಶಾಲೆ ಮಾಡ್ತಿದ್ದೀರಿ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಭಾಳ ಗೌರವ ಇದೆ. ನಾನು ಓದಿದ್ದು ಕೂಡ ಭರಮಸಾಗರದ ಸರ್ಕಾರಿ ಪಾಠಶಾಲೆನಲ್ಲೇ. ಇಂದಿನ ಕನ್ನಡ ಶಾಲೆಗಳ ಬಗ್ಗೆ, ಇವತ್ತಿನ ಕನ್ನಡ ಶಾಲೆಗಳು, ನಾವು ಅಲ್ಲಿಂದ ಬಂದು 25 ವರ್ಷ ಆದಮೇಲೆ ಬಂದು ನೋಡಿದಾಗ ಅವತ್ತಿದ್ದ ಶಾಲೆ ಏನಿದೆಯಲ್ಲ ಅದಕ್ಕಿಂತ ಶಿಥಿಲವಾದ ಪರಿಸ್ಥಿತಿನಲ್ಲಿದೆ. ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಯಾಕೆಂದರೆ ಒಂದು ಕೊಳಕಾದ ಜಾಗದಲ್ಲಿ ನನ್ನ ಮಕ್ಕಳು ನಾನು ಕಳಿಸೋದಕ್ಕೆ ಇಷ್ಟಪಡಲ್ಲ. ಮೊದಲನೇದಾಗಿ ಎಂಥ ಬಡವನೇ ಆದರೂ ಕೂಡ ಅದನ್ನು ಬರಬೇಕಾಗಿದೆ. ಇನ್ನು ನಾನು ಓದಿದ ಶಾಲೆನೇ ಇವತ್ತು ಬಿದ್ದಿದೆ. ಸೊ ಅದು ನನಗೆ ಬೇಜಾರಾಗುತ್ತೆ. ಅದು ಒಂದಾಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕು. ಅದಾದ ನಂತರ ಆ್ಯಕ್ಚುಲಿ ವೆರಿ ಕ್ವಾಲಿಫೈಡ್ ಟೀಚರ್ಸ್ ಇದರಲ್ಲಿ. ಸೊ ನೀವು ಪ್ರೈವೇಟ್ ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ 20,000 to 30,000 ಸಂಬಳ ಕೊಡ್ತೀರಿ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸಿಗೆ 50,000 to 80,000 ಸಂಬಳ ಕೊಟ್ಟು, ಅಷ್ಟೊಂದು ರಿಸೋರ್ಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ದೆ ಹೋದರೆ ಅದು ನಮ್ಮ ಲಾಸ್, ನಮಗೆಲ್ಲ ಆಗುವಂಥ ನಷ್ಟ. ಸೊ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಅದಾದ ನಂತರ ಟೀಚಿಂಗ್ ಚೆನ್ನಾಗಿದೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಭಾಳ ದುರಂತ. ಯಾಕೆಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಮಾಡಲೇ ಇಲ್ಲ ಪಾಠ ಅಂತಂದರೆ, ಸರ್ಕಾರದ ಮೊದಲನೇ ಆದ್ಯತೆ ಕನ್ನಡವಾಗಿರಬೇಕು, ನಮ್ಮ ಮಾತೃಭಾಷೆಯಾಗಿರಬೇಕು. ಬಟ್ ಅದನ್ನು ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ತೊಂದರೆ ಇಲ್ಲ, ಇಂಗ್ಲೀಷ್ ಹೇಳ್ಕೊಡಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು ಬೇಕೇ ಬೇಕು. ಬಟ್ ಆದರೆ ಮಾತೃಭಾಷೆ ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದು ಬಿಟ್ಟರೆ ನಾವು ನಶಿಸಿ ಹೋಗ್ತೀವಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲ ನಶಿಸಿ ಹೋಗ್ತವೆ. ಅದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ. ಇನ್ನು ಬಾರ್ಡರ್ ಏರಿಯಾಗಳಿದ್ದಾವಲ್ಲ, ಅಲ್ಲಿ ಇನ್ನು ಕನ್ನಡ ಪಾಠಶಾಲೆಗೆ ಉತ್ತೇಜನ ಕೊಡುವಂಥ ಅಗತ್ಯ ಇದೆ. ಅಲ್ಲಿ ಕನ್ನಡಿಗರು ಬೆಳಿಬೇಕು, ಅಲ್ಲಿ ಕನ್ನಡ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕನ್ನಡ ಪಾಠಶಾಲೆ ದುಬೈಯಿಂದ ಏನು ಮಾಡ್ತಿದ್ದೀವಿ, ಕಡಲಾಚೆಯಂ ಕರುನಾಡಿಗೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನು ಬಾರ್ಡರ್ ಏರಿಯಾ ಏನಿದೆಯಲ್ಲ, ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಒಂದು ಲ್ಯಾಪ್ಟಾಪು, ಒಂದು ಪ್ರೊಜೆಕ್ಟ್ರು ಮತ್ತು UPS ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅಗತ್ಯ ಇದೆ ಅನ್ನೋ ಅಲ್ಲಿಗೆ ಹೋಗಿ ನಾವು ವರ್ಷಕ್ಕೆ 2 to 3 ಶಾಲೆಗಳಿಗೆ ಕೊಡ್ತಾ ಬಂದಿದ್ದೀವಿ 8 ವರ್ಷಗಳಿಂದ. ಏನಾಗುತ್ತೆ, ಅಲ್ಲಿ ಏನೂ ವ್ಯವಸ್ಥೆ ಇಲ್ಲದಂಥ ಗಡಿಭಾಗದ ಶಾಲೆಗೆ ಇಂಥದ್ದೊಂದು ಬಂದರೆ ಸುತ್ತಮುತ್ತಿರೋ ಜನ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಕಳಿಸೋಣ ಅನ್ನೋ ಒಂದು ಯೋಚನೆ ಏನಾದರೂ ಬರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಏನೋ ಒಂದು ಹೊಸದು ಕಲಿಸ್ತಾರೆ ಅನ್ನೋ ಉದ್ದೇಶ. ಈಗೆಲ್ಲ ನೋಡಿ, ಇಂಗ್ಲೀಷ್ ಮೀಡಿಯಮ್ ಅಲ್ಲಿಗೆಲ್ಲ ಕಲಿಸ್ತಾರೆ, ತಂದೆ ತಾಯಿಗೆ ಏನೂ ಗೊತ್ತಿರಲ್ಲ. ಅವ್ರು ಏನು ಹೊರಗಿಂದ ನೋಡ್ತಾರೆ, ಬಿಲ್ಡಿಂಗ್ ಚೆನ್ನಾಗಿದೆ, ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ, ಅದನ್ನು ಆ ಇನ್ಫ್ಲೂಯೆನ್ಸ್ ಮೇಲೆ ಕಳಿಸ್ತಾರೆ. ಸೊ ಅಂಥದನ್ನು ಒಂದನ್ನು ಕ್ರಿಯೇಟ್ ಮಾಡೋ ಅಗತ್ಯ ಇದೆ ಅನ್ನೋ ನಮ್ಮ ಭಾವನೆ. ಹಂಗಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡ್ತಾ ಬಂದಿದ್ದೀವಿ.